ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗ್ತಾ ಇದೆ. ಮುನಿರತ್ನ ಗನ್ಮ್ಯಾನ್ ಶ್ರೀನಿವಾಸ್ ಮನೆಯಲ್ಲಿ ತಲಾಶನ್ನ ಮಾಡಲಾಗಿದೆ. ಆ ವ್ಯಕ್ತಿಗಾಗಿ ತಲಾಶ್ ನಡೀತಾ ಇದೆ. ಬೆಂಗಳೂರಿನ ಸಿಂಗನಾಯಕನಹಳ್ಳಿಯಲ್ಲಿನ ಮನೆಯಲ್ಲಿ ಪರಿಶೀಲಿಸಲಾಗಿದೆ. 2 ವಾಹನಗಳಲ್ಲಿ ಬಂದಿರುವಂತಹ ಎಸ್ಐಟಿಯ 8 ಅಧಿಕಾರಿಗಳ ತಂಡ. ಅತ್ಯಾಚಾರ ಆರೋಪ ಪ್ರಕರಣ ಸಂಬಂಧ ತನಿಖೆ ಮುಂದುವರಿತಾ ಇದೆ. ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಎಸ್ಐಟಿ. ಸಂತ್ರಸ್ತೆ ಆರೋಪಿ ನಡುವೆ ಗನ್ಮ್ಯಾನ್ ಮಧ್ಯವರ್ತಿ ಶಂಕೆ ಇದೆ. ಸಂತ್ರಸ್ತೆ ಕೂಡ ಈತನ ಹೆಸರನ್ನ ಹೇಳಿರ್ತಾರೆ, ಈತನ ಪಾತ್ರ ಏನು ಅನ್ನೋದನ್ನು ಹೇಳಿರ್ತಾರೆ. ಸಂತ್ರಸ್ತೆಯನ್ನ ಬೈಕ್ನಲ್ಲಿ ಪಿಕ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದಂತ ಆರೋಪ ಈತನ ಮೇಲೆ ಇದೆ. ಪ್ರಕರಣದಲ್ಲಿ ಗನ್ಮ್ಯಾನ್ ಶ್ರೀನಿವಾಸ್ ಪಾತ್ರದ ಬಗ್ಗೆ ಇದೀಗ ತನಿಖೆ ನಡೀತಾ ಇದೆ. 3-4 ದಿನಗಳಿಂದ ಗನ್ಮ್ಯಾನ್ ಶ್ರೀನಿವಾಸ್ ನಾಪತ್ತೆಯಾಗಿದ್ದಾರೆ. ಶ್ರೀನಿವಾಸ್ ಕುಟುಂಬದವರಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಐಷಾರಾಮಿ ಮನೆಯಲ್ಲಿ ಈ ಗನ್ಮ್ಯಾನ್ ಶ್ರೀನಿವಾಸ್ ವಾಸವಾಗಿದ್ದ. ನೋಡಿ, ಇದೀಗ 3-4 ದಿನದಿಂದ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ವ್ಯಕ್ತಿ. 4 ವರ್ಷಗಳಿಂದ ಸಿಂಗನಾಯಕನಹಳ್ಳಿ ಮನೆಯಲ್ಲಿ ಶ್ರೀನಿವಾಸ್ ವಾಸವಾಗಿದ್ದು, ಇದೀಗ ಎಸ್ಐಟಿ ಅಧಿಕಾರಿಗಳು ಈ ವ್ಯಕ್ತಿಯನ್ನ ಹುಡುಕಾಡಬೇಕಾದಂತ ಪರಿಸ್ಥಿತಿ ಇದೆ. ಮನೆಯಲ್ಲಿ ಇಲ್ಲ, ಹಾಗಾಗಿ ಮನೆಯಲ್ಲಿ ತಲಾಶನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಸಂಬಂಧಪಟ್ಟ ವ್ಯಕ್ತಿಗಳಲ್ಲೂ ಕೂಡ ವಿಚಾರಿಸ್ತಾ ಇದ್ದಾರೆ ಶ್ರೀನಿವಾಸ್ ವಿಚಾರವಾಗಿ. ಸಿಂಗನಾಯಕನಹಳ್ಳಿಯಲ್ಲಿನ ಮನೆಯಲ್ಲಿ ಪರಿಶೀಲನೆ ನಡೀತಾ ಇದೆ. ಈಗಾಗಲೇ 8 ಅಧಿಕಾರಿಗಳ ತಂಡ ಅಲ್ಲಿ ಬೀಡು ಬಿಟ್ಟಿದೆ. ಅತ್ಯಾಚಾರ ಆರೋಪ ಪ್ರಕರಣದ ಸಂಬಂಧ ತನಿಖೆ ಮುಂದುವರಿತಾ ಇದೆ. ಈ ಗನ್ಮ್ಯಾನ್ ಪಾತ್ರ ಏನು ಅಂತ ಅಲ್ಲೊಂದ್ ಕಡೆ ಆಫೀಸ್ ಕಚೇರಿಗೆ ಕರೆಸ್ಕೊಂಡಾಗ್ಲೂ ಕೂಡ ಸಂತ್ರಸ್ತೆಯನ್ನ ಗನ್ಮ್ಯಾನ್ ಕೂಡ ಅಲ್ಲಿ ಇದ್ದ. ಆತನಿಗೆ ಮುನಿರತ್ನ ಅವರು ಸನ್ನೆ ಮಾಡಿ ಹೊರಗಡೆ ಕಳಿಸ್ತಾರೆ. ಜೊತೆಗೆ ಯಾರು ಒಳಗಡೆ ಬರಬಾರ್ದು, ಬಿಡಬೇಡ ಅಂತ ಕೂಡ ಹೇಳಿರ್ತಾರೆ ಅನ್ನೋದೆಲ್ಲ FIR ನಲ್ಲಿ ದಾಖಲಿಸಿರುವಾಗ ಇದೆಲ್ಲವೂ ಕೂಡ ಗನ್ಮ್ಯಾನ್ನ ಪಾತ್ರವಾಗಿರುತ್ತೆ. ಹಾಗಾಗಿ ಈತನಿಗೆ ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮಧ್ಯವರ್ತಿ ರೀತಿಯಲ್ಲಿ ಈತ ಏನಾದರೂ ವರ್ತಿಸಿದ್ದಾನೆ ಅನ್ನುವಂತೆ ಶಂಕೆ ಮೇಲೆ ಈತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು.